ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಮ್ಮರ್ ಹಾಲಿಡೇಸ್ ಇತ್ತು ಅಂದ್ಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತ ನಿನ್ನೆನೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಅವರು ಬನ್ನಿ ಬನ್ನಿ ಅಂತ ಕರೀತಾ ಇದ್ರು. ಸೊ ಅವ್ರ ಮನೆಗೆ 2 ದಿನ ಹೋಗ್ ಬರೋಣ, ನಮಗೂ ಸಮ್ಮರ್ ಹಾಲಿಡೇಸ್ ಇದೆ, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ ಅಂದ್ಬಿಟ್ಟು ಹಂಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಆದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ದಿನ ಆಗಿತ್ತು ನಾವು ಗೆಟ್ ಟುಗೆದರ್ ಆಗಿ ಫ್ಯಾಮಿಲಿ ಎಲ್ಲ. ಸೊ ಹೋಗೋಣ ಅಂತ ಎಲ್ಲ ರೆಡಿ ಆದ್ವಿ ಹೋಗಕ್ಕೆ. ಅದಕ್ಕೆ ನಾನು ಬೆಳಗ್ಗೆನೆ ಎದ್ದಿ ನಾಷ್ಟ ನಮ್ಮ ಯಜಮಾನ್ರು ಬರ್ತಿರ್ಲಿಲ್ಲ, ಅವ್ರಿಗೆ ಕೆಲ್ಸ ರಜಾ ಇರ್ಲಿಲ್ಲ ಅಂತ ಅಡಿಗೆ ನಾಷ್ಟ ಮಾಡ್ಬೇಕಿತ್ತಲ್ಲ. ಸೊ ಬೆಳಗ್ಗೆನೆ ಎದ್ದಿ ಸ್ನಾನ ಮಾಡ್ಕೊಂಡು ಹಂಗೆ ಅವತ್ತು ಶನಿವಾರ ಒಂದು ಬರ್ತಡೇ ಬೇರೆ ಇತ್ತು. ಸೊ ಅಲ್ಗ್ ಹೋಗೋಣ ಅಂತ ರೆಡಿ ಆದ್ವಿ. ಮತ್ತೆ ಹಂಗೆ ಬೇಗ ಎದ್ದಿ ಹೋಗೋಣ ದೇವಸ್ಥಾನಕ್ಕೆ. ನಮ್ಮನೆ ನಮ್ಮ ಅಮ್ಮ ಮನೆ ಎದುರುಗಡೆನೆ ಇರೋದು ಅದು ದೇವಸ್ಥಾನ. ಸೊ ಅಲ್ಗ್ ಹೋಗ್ ಬರೋಂಕ ಆಗುತ್ತೆ ಅಂದ್ಬಿಟ್ಟು ನಾನೇನ್ ಮಾಡ್ದೆ, ಬೆಳಗ್ಗೆನೆ ಎದ್ದಿ ರೆಡಿ ಆಗಿ ಎಲ್ಲ ನಾಷ್ಟ ಎಲ್ಲ ಮಾಡ್ತಾ ಇದ್ದೆ. ಎಲ್ಲ ಮುಗಿಸ್ಬಿಡೋಣ ಬೇಗ ಬೇಗ ಅವ್ರು ಬರೋ ಅಷ್ಟ್ರಲ್ಲಿ ನಮ್ಮ ಯಜಮಾನ್ರು ಅಂದ್ಬಿಟ್ಟು. ಆಮೇಲೆ ನಮ್ಮ ಯಜಮಾನ್ರು ಬಂದ್ರು. ಅವ್ರು ಬಂದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ನಾನು ನನ್ ಮಗ ಮತ್ತೆ ನಮ್ಮ ಯಜಮಾನ್ರು 3 ಜನನು. ಏನ್ ರಶ್ ಇತ್ತು ಅಂತ, ತುಂಬಾನೇ ರಶ್ ಇತ್ತು. ಯಾಕಂದ್ರೆ ಅವತ್ತು ಬರ್ತಡೇ ಬೇರೆ ಇತ್ತಲ್ಲ ಮುಂದು ಹುಟ್ಟುದ ಹಬ್ಬ. ಅದಕ್ಕೇನೆ ಅವತ್ತು ಹೋದ್ರೆ ತುಂಬಾ ಒಳ್ಳೇದು ಅಂತ ಎಲ್ಲಾರುನು ಬಂದ್ಬಿಟ್ಟಿದ್ರು. ತುಂಬಾ ರಶ್ ಇತ್ತು. ಆಮೇಲೆ ಅದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಳೋಣ ಅಂತ ಹೋದ್ವಿ ಒಳಗಡೆ ಪೂಜೆ ಮಾಡ್ಸಕ್ಕೆ. ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಲೇಟ್ ಆಗೋದು. ಪೂಜೆ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ನಮ್ಮ ಅಕ್ಕನೂ ಬಂದ್ರು. ಬಾ ಹೋಗೋಣ ಟೈಮ್ ಆಯ್ತು ಅಂತ. ಸರಿ ಹೊರಡೋಣ ಅಂದ್ಬಿಟ್ಟು ನಾವು ಎಲ್ಲಾರು ಓಲಾ ಮಾಡ್ಕೊಂಡು ಹೊರಟ್ವಿ. ನಮ್ಮಮ್ಮ ಮದುವೆ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಅವರು ಅಲ್ಲಿಗೆ ಬಂದು ಜಾಯ್ನ್ ಆಗ್ತೀನಿ ಅಂದ್ರು. ನಾವು ಮಾತ್ರ ಅದಕ್ಕೆ ಹೊರಟ್ವಿ. ಫ್ಯಾಮಿಲಿ ಎಲ್ಲ ಅವ್ರವ್ರು ಬರ್ತೀನಿ ಅಲ್ಲಿಗೆ ಬರ್ತೀವಿ ಎಲ್ಲಾರು ಊರಿಗೆ ಅಂತ ಅಂದ್ರು. ಸೊ ನಾವು ಮಾತ್ರ ಹೊರಟ್ವಿ, ನಾನು ನಮ್ಮ ಅಕ್ಕ ಎಲ್ಲ, ನಮ್ಮ ಅಕ್ಕ ನನ್ನ ಮಗಳು ಎಲ್ಲ. ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಹೇಳು. ಆಮೇಲೆ ಎಲ್ಲಾರು ಮನೆ ಹತ್ರ ನಡ್ಕೊಂಡು ಹೋದ್ವಿ. ಸ್ವಲ್ಪ ದೂರ ಅಂದ್ರೆ ನಡಿಬೇಕು ಒಳಗಡೆ, ಅಲ್ಲಿ ಗಾಡಿ ಬರೋದಿಲ್ಲ. ಸೊ ಹಂಗೆ ನಡ್ಕೊಂಡು ಹೋದ್ವಿ. ಅಷ್ಟ್ರಲ್ಲಿ ನಮ್ಮ ದೊಡ್ಡಮ್ಮನು ಬಂದ್ರು ಆಚೆ. ಎಲ್ಲಾರುನು ಮಕ್ಳೆಲ್ಲ ಹೋದ್ವು ಒಳಗಡೆ. ನಾವುನು ಎಲ್ಲಾರು ಒಳಗಡೆ ಹೋಗಿ ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವಾಗ ತಾನೇ ಹೋಗಿದ್ವಲ್ಲ ಕುತ್ಕೊಂಡ್ವಿ. ನಮ್ಮ ಅಕ್ಕ ಎಲ್ಲ ಅದೇ ಹೇಳ್ತಾ ಇದ್ರು, ನೀವ್ ಬೇಗ ಬರೋದಲ್ವಾ ಅಂತ ಎಲ್ಲ. ಅವರು ನಾವು ಅದಕ್ಕೆ ಸರಿ ಅಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ನಮ್ಮ ಮಾವನ್ ಮಗಳದು ಬರ್ತ್ಡೇ ಆಗಿತ್ತು ಈಗ ರೀಸೆಂಟ್ ಆಗಿ. ಸೊ ಅವಳಿಗೆ ಅಂದ್ಬಿಟ್ಟು ನಮ್ಮ ಅಕ್ಕ ಗಿಫ್ಟ್ ತಗೊಂಬಂದಿದ್ರು. ಅದನ್ನ ಅವಳ ಕೈಲಿ ಬಿಚ್ಚಿಸೋಣ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡಿಸ್ತಾ ಇದ್ವಿ. ಮಕ್ಳಿಗೆ ಈ ತರ ಗಿಫ್ಟ್ ಅಂತ ಅಂದ್ರೆ ಎಲ್ಲ ಏನೋ ಒಂಥರ ಖುಷಿ ಇರುತ್ತೆ. ಅವಕ್ಕ ಅದೇ ಅಲ್ವಾ, ಏನೋ ತಂದಿದ್ದಾರೆ, ಏನೋ ನಮ್ಗ್ ಕೊಡ್ತಾ ಇದಾರೆ ಅಂತ ಖುಷಿಯಿಂದ ನೋಡ್ತಿರ್ತಾರೆ ಅಲ್ವಾ. ಅದಕ್ಕೆ ನಮ್ಮ ಅಕ್ಕ ಬ್ಯಾಗು ಮತ್ತೆ ಒಂದ್ ವಾಟರ್ ಬಾಟಲ್, ಚಾಕ್ಲೇಟ್ಸ್ ಎಲ್ಲ ತಗೊಂಬಂದಿದ್ರು, ಬಿಸ್ಕೆಟ್ ಎಲ್ಲ. ಅವಳಿಗೆ ತುಂಬಾನೇ ಖುಷಿ ಆಗೋಯ್ತು ಅವೆಲ್ಲ ನೋಡಿ. ಅವಳು ನೋಡ್ತಾ ಕುತ್ಕೊಂಡಿದ್ಲು ಎಲ್ಲ. ಆಮೇಲೆ ಇನ್ನು ನಮ್ ಫ್ಯಾಮಿಲಿ ಇನ್ನು ಯಾರು ಬಂದಿರ್ಲಿಲ್ಲ. ಫಸ್ಟ್ ನಾವೇ ಹೋಗಿದ್ದು. ನಮ್ಮ ಅಮ್ಮನು ಇನ್ನು ಬಂದಿರ್ಲಿಲ್ಲ, ಅವರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವರು ಇನ್ನು ಬಂದಿರ್ಲಿಲ್ಲ. ಎಲ್ಲ ಬರೋರಿದ್ರು. ನಾವು ಅಷ್ಟ್ರಲ್ಲಿ ನಮ್ಮ ಅಕ್ಕನು ಎಲ್ಲಾ ತಯಾರಿ ಮಾಡ್ಕೊಂಡಿದ್ರು. ಒಬ್ಬಟ್ಟು ಎಲ್ಲ ಕಳ್ಸಿಕ್ಕಿದ್ರು. ಒಬ್ಬಟ್ಗೆಲ್ಲ ಇದು ಒಬ್ಬಟ್ಟೊಂದು ತಟ್ಕೋಬೇಕಿತ್ತು. ಕಾಳ್ಗೊಜ್ಜು ಮತ್ತೆ ಒಬ್ಬಟ್ ಸಾರು ಎಲ್ಲ ಮಾಡಿದ್ರು. ಏನಂದ್ರೆ ನಮ್ಗೆ ಒಬ್ಬಟ್ ಸಾರ್ ಇಲ್ಲ, ಒಬ್ಬಟ್ ಮಾಡಿದಾಗ ಒಬ್ಬಟ್ ಸಾರ್ ಇರ್ಲೇಬೇಕು. ಅದಕ್ಕೆ ಎಲ್ಲ ಏನೇ ಮಾಡಿದ್ರು ಒಬ್ಬಟ್ ಸಾರ್ ಮಾಡ್ತೀವಿ. ಹಂಗೆ ಮಳೆ ಎಲ್ಲ ಬರ್ತಿತ್ತು. ಇನ್ನು ಅವರೆಲ್ಲ ಬರ್ತಾ ಇದೀವಿ, ಮಳೆ ಬರ್ತಾ ಇದೆ ಅಂತ ಅಂದ್ರು. ಅದಕ್ಕೆ ಎಲ್ಲ ಮಾತಾಡ್ಕೊಂಡು ಹಂಗೆ ಕುತ್ಕೊಂಡಿದ್ವಿ. ಗೊತ್ತಲ್ಲ ನಿಮ್ಗೆನೆ, ಮಕ್ಳೆಲ್ಲ ಇದ್ರೆ ಆಟ ಆಡ್ಕೊಂಡು ಅವ್ರು ಪಾಡ್ಗವ್ರು ಇರ್ತಾರೆ ಅಂತ. ನನ್ ಮಗಳು ಎಲ್ಲ ಆಟ ಆಡ್ತಾ ಇದ್ರು, ನಮ್ಮ ಅಣ್ಣನ್ ಮಗಳು ಎಲ್ಲ.
ಆಮೇಲೆ ಅವರು ಬಂದು ಜಾಯಿನ್ ಆದ್ರು ಎಲ್ಲಾರುನು. ಅವಾಗ ಒಂದ್ ಕಡೆ ಎಲ್ಲ ಒಬ್ಬಟ್ಟಿಗೆಲ್ಲ ತಯಾರಿ ಮಾಡ್ತಿದ್ವಿ, ಎಲ್ಲ ಊಟ ಮಾಡ್ಕೊಂಬಿಡೋಣ ಅಂತ. ನಮ್ಮ ಆಂಟಿ ಎಲ್ಲ ಒಬ್ಬಟ್ಟು ಸುಡ್ತಾ ಇದ್ರು ನೋಡಿ. ಒಬ್ಬಟ್ಟೆಲ್ಲ ಹೆಂಗ್ ತಟ್ತಾ ಇದ್ರು ಅಂತ ನಮ್ಮ ಆಂಟಿ. ಅವ್ರು ಒಬ್ಬಟ್ಟು ತಟ್ಟಿದ್ಮೇಲೆ ಎಲ್ಲಾರು ಹಂಗೆ ಹಾಕೊಂಡು ಊಟ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಎಲ್ಲ ಮಕ್ಳು ಆಟಾಡ್ಬೇಕು ಅಂತ ಇದ್ರು. ಮಕ್ಳನ್ನೆಲ್ಲ ಕರ್ಕೊಂಡು ನಮ್ಮಕ್ಕ ಕಳ್ಳ ಪೊಲೀಸ್ ಆಡಿಸ್ತಾ ಇದ್ಲು. ನಿಂದೇನು ಹಿಡಿತಿಲ್ಲ ಬಿಡು, ಹಿಡಿಬೇಡ ಅನ್ನಲ್ಲ. ನಿನ್ನೇನು ಹಿಡಿತಾ ಇಲ್ಲ ನಾನು, ಸುಮ್ಮನಿರು. ಸ್ಮೈಲ್ ಕೊಟ್ರು. ಬರೀ ಆ ಮಕ್ಳು ಆಡೋದು ಹಿಡಿತಾ ಇರೋದು. ನಡಿ ನೀನು ಆ ಕಡೆ, ಅಲ್ಲಿ ಮಕ್ಳು ಆಡೋದ್ನ ನೀನು ಅದೂ ಹಿಡಿತೀನಿ. ಇಲ್ಲಿ ಮಲಗಿ ಎಲ್ಲನೂ ಹಿಡಿಯೋದೆ. ನಮ್ಮ ಅಕ್ಕ ಆಮೇಲೆ ಎಲ್ಲಾರ್ಗು ಆಟ ಆಡಿಸ್ಬಿಟ್ಟು ಎಲ್ಲ ಮುಗಿಸಿದ್ಲು. ಆಮೇಲೆ ನಾವು ಎಲ್ಲ ಬೆಳಗ್ಗೆಗೆ ಚಿಕನ್ನು ಮಟನ್ನು ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ವಿ. ಬೆಳ್ಳುಳ್ಳಿ ಬಿಡಿಸ್ತಾ ಇದ್ರೆ ಅಂದ್ರೆ ಮಾತಾಡ್ಕೊಂಡು ಬಿಡಿಸಿದ್ರೆ ಏನು ಅಷ್ಟು ಬಿಡಿಸಿದ್ವಿ ಅನ್ನೋಷ್ಟು ಏನು ಅನ್ಸೋದಿಲ್ಲ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಾಗ ಗೊತ್ತಲ್ಲ, ಸ್ವಲ್ಪ ಜಾಸ್ತಿನೇ ಮಾತುಕತೆ. ಎಲ್ಲಾರು ಮಾತಾಡ್ಕೊಂಡು ಒಂದ್ ಕಡೆ ನಾವು ದೊಡ್ಡವರೆಲ್ಲ ಕುತ್ಕೊಂಡು ಒಂದ್ ಕಡೆ ಮಾತಾಡ್ತಾ ಇದ್ವಿ, ಇನ್ನೊಂದ್ ಕಡೆ ಮಕ್ಳೆಲ್ಲ ಆಟ ಆಡ್ಕೊಂಡು ಅವ್ರು ಇದ್ರ ತರ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ಫಸ್ಟ್ ಡೇ ವ್ಲಾಗು. ಈ ಸೆಕೆಂಡ್ ಡೇಲಿ ನಾನ್ ವೆಜ್ ಏನೇನ್ ಮಾಡಿದ್ವಿ ಅಂತ ಎಲ್ಲ ತೋರಿಸ್ತೀನಿ, ನೋಡಿವ್ರಂತೆ. ಹಂಗೆ ಎಲ್ಲಾರು ಬಿಡ್ಸ್ಕೊಂಡು ಎಲ್ಲ ಕುತ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಇವೆಲ್ಲ ಮುಗಿಸಿದ್ಮೇಲೆ ಬೇಜಾರಾಗ್ತಾ ಇತ್ತು ಅಂದ್ಬಿಟ್ಟು ನೈಟು ಹೋಗಿ ಎಲ್ಲ ಕುಂಟೆಬಿಲ್ಲೆ ಆಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಕುಂಟೆಬಿಲ್ಲೆ ಆಡೋದಿಕ್ಕೆ. ಎಲ್ಲಾರು ನಾವೇ ಮಕ್ಳು ತರ ಆಗ್ಬಿಟ್ಟಿದ್ವಿ ಕುಂಟೆಬಿಲ್ಲೆ ಆಡೋದಿಕ್ಕೆ. ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲ, ನಾವು ಅವಾಗ ಚಿಕ್ಕವರೆಲ್ಲ ಆಡ್ತಾ ಇದ್ದಿದ್ದೆಲ್ಲ. ಈಗ ಮಕ್ಳು ಮರಿ ಅನ್ನೋದೇ ಆಗೋಗುತ್ತೆ. ಈಗ ಅದಕ್ಕೇನೆ ಎಲ್ಲಾರು ಸೇರ್ಕೊಂಡು ಒಂದ್ ಸ್ವಲ್ಪ ಆಟ ಆಡೋಣ ಅಂದ್ಬಿಟ್ಟು ಹಾಕೊಂಡ್ ಆಡ್ತಾ ಇದ್ವಿ ಎಲ್ಲ ಸೇರ್ಕೊಂಡಾಗ. ಈ ತರ ಜೋಶ್ ಇರುತ್ತೆ ಒಂಥರ ಸೇರ್ಕೊಂಡಾಗ ಎಲ್ಲಾರುನು. ಅದಕ್ಕೆ ಎಲ್ಲಾರು ಆಟ ಆಡ್ಕೊಂಡು ಇದ್ವಿ ಕುಂಟೆಬಿಲ್ಲೆ ಎಲ್ಲ. ಆಮೇಲೆ ಎಲ್ಲ ಹೋಗಿ ಮಲ್ಕೊಂಡ್ಬಿಟ್ವಿ. ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ನೋಡಿ ಎಲ್ಲ ಎದ್ದು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹಚ್ಕೊಂಡು ಕೂತ್ಕೊಂಡಿದ್ವಿ. ಒಬ್ಬರು ಈರುಳ್ಳಿ ಅಂತೆ, ಒಬ್ಬರು ಮೆಣಸಿನ್ಕಾಯಿ ಅಂತ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹಚ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಇದು ಎಲ್ಲ ಇದಕ್ಕೆ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ತಯಾರಿ ಹಂಗೆ ಮಾಡಿಕೊಂಡು, ಆಮೇಲೆ ಇನ್ನೊಂದು ಕಡೆ ನಮ್ಮ ಆಂಟಿ ಇದಕ್ಕೆ ಚಿಕನ್ ಗೊಜ್ಜಿಗೆ ತಯಾರಿ ಮಾಡ್ತಾಯಿದ್ರು. ಅವರು ತಯಾರಿ ಮಾಡಿಕೊಂಡ್ರು. ನೆಕ್ಸ್ಟು ಇನ್ನೊಂದು ಕಡೆ ನಮ್ಮ ಅಕ್ಕ ಬ್ಲೆಡ್ಡು ಮಾಡ್ತಾಯಿದ್ರು. ಎಲ್ಲ ತುಂಬಾ ವೆರೈಟಿ ಮಾಡಿದರು. ಆಮೇಲೆ ನಮಗೆ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಹೋಗಿ ಆಟ ಆಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಚೌಕಾಬಾರ ಆಡ್ತಾಯಿದ್ವಿ. ಎಲ್ಲರೂ ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲರೂ ಆಟಾಡ್ತಾಯಿದ್ವಿ ಚೌಕಾಬಾರನ. ಎಲ್ಲ ಚೌಕಾಬಾರ ಆಡಿಕೊಂಡು ಆಮೇಲೆ ಎಲ್ಲ ಅಡುಗೆ ಎಲ್ಲ ಮುಗಿದ್ಮೇಲೆ ಹೋಗಿ ಊಟ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹಂಗೆ ಚೌಕಾಬಾರ ಆಡಿಕೊಂಡು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಎಲ್ಲರೂ ನಮ್ಮ ಅಕ್ಕ ಎಲ್ಲರೂ ಕರೆದ್ರು ಊಟ ಮಾಡ್ಕೊಳ್ಳಿ ಅಂತ. ಎಲ್ಲರೂ ಊಟ ಮಾಡೋಣ ಅಂತ ಹೋದ್ವಿ.
ನೋಡಿ ಯಾವ ಥರ ಎಲ್ಲ ವೆರೈಟಿ ಮಾಡಿದ್ವಿ ಅಂತ. ಮಟನ್ ಸಾಂಬಾರಂತೆ, ಆಮೇಲೆ ಇದು ಬಿರಿಯಾನಿ ಅಂತೆ, ಎಲ್ಲ ಈ ಥರ ಎಲ್ಲ ವೆರೈಟಿ ಮಾಡಿದ್ವಿ. ಇದು ಲಿವರ್ ಗೊಜ್ಜು, ಆಮೇಲೆ ಕಬಾಬು ಎಲ್ಲನೂ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ ಸೇರಿಕೊಂಡ್ರೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಎಲ್ಲರೂ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಬೇಜಾರಾಗ್ತಿತ್ತು ಅಂತ ಮತ್ತೆ ಆಟ ಆಡೋಕ್ಕೆ ಕೂತ್ಕೊಂಡ್ವಿ. ಕಾರ್ಡ್ಸ್ ಆಡೋಣ ಅಂತ ಸ್ವಲ್ಪ ಹೊತ್ತು ಎಲ್ಲರೂ ಕಾರ್ಡ್ಸ್ ಆಡ್ಕೊಂಡು ಕೂತ್ಕೊಂಡಿದ್ವಿ. ಸುಮ್ಮನೆ ಬೇಜಾರಿಗೆ ಸೆಟ್ ಆಡ್ತೀವಿ ನಾವು, ಹಂಗೆ ಆಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ, ನಮ್ಮ ಕಸಿನ್ಸು, ನಮ್ಮ ಅಕ್ಕ, ನಾನು, ಎಲ್ಲರೂ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಮನೆಗೆ ಹೊರಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಫೋಟೋಸ್ ಎಲ್ಲ, ಅವ್ರ ಮದುವೆ ಫೋಟೋಸ್ ಎಲ್ಲ ನೋಡೋಣ ಅಂತ ಹಂಗೆ ನೋಡ್ತಾಯಿದ್ವಿ. ನಮ್ಮ ಅಪ್ಪ ನಮ್ಮ ಎಲ್ಲರದೂ ಹಳೆ ಫೋಟೋಸ್ನೆಲ್ಲ ನೋಡಿದ್ರೆ ಒಂಥರ ಏನೋ ಮೆಮೊರೀಸು, ನಾವೆಲ್ಲ ಈ ಥರ ಇದ್ವಾ ಅಂತ ಅನಿಸುತ್ತೆ ಅಲ್ವಾ. ತುಂಬಾ ಚೆನ್ನಾಗಿತ್ತು. ನಮ್ಮ ಅಣ್ಣ ಎಲ್ಲ ಯಾವ ಥರ ಇದ್ದರು ನೋಡಿ. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಟೈಮ್ ಆಗಿತ್ತು ಮನೆಗೆ ಹೊರಡೋಕ್ಕೆ. ಸೊ ಹೊರಟ್ವಿ ಮನೆಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.